ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಶಿಕ್ಷಣ ಹೋರಾಟ ಸಂಘಟನೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮಾನವ ಕಲ್ಯಾಣ ಪಕ್ಷವಾಗಿ ಸಾರಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಭಾವನೆ ಎಂಬತಕ್ಕಂತಹ ಅಂಕುಶಾಸ್ತ್ರಗಳ ಶಕ್ತಿಗಳನ್ನ ಮಾನವ ಮೌಲ್ಯತೆಯಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಈ ಒಂದು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ಮಹೋನ್ನತ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ಕಾಂತರಾಜರವರು ಅವರ ಒಕ್ಕೂಟದವರೆಲ್ಲರಿಗೂ ಕೂಡ ಸಲ್ಲಿಸಿ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಶ್ರಮಿಸಲು ಸಲ್ಲಿಸಿ ಮುಂಬೈಗೆ ಕೊಟ್ಟಿರ್ತಕ್ಕಂಥ ರಾಮಮಣಿಯವರೇ, ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಸಂಸ್ಕೃತಿಯ ಶಕ್ತಿಗಳ ಒಕ್ಕೂಟಗಳ ಮಾನವ ಮೌಲ್ಯಗಳಿಗೆ ಶುಭವಾದ ಸಂದೇಶ, ಶುಭವಾಗಿರ್ತಕ್ಕಂಥ ಜ್ಞಾನ ನೋಡಿ. 84 ಲಕ್ಷ ಜೀವಕೋಟಿಗಳಿಗೆ ಮಾನವ ಅಪೂರ್ವವಾಗಿರ್ತಕ್ಕಂತಹ ಜನ್ಮ ಕೆಲಸ ಮತ್ತು ಜ್ಞಾನ ಅನ್ನುವಂತಹ ಒಂದು ವಿಷಯ ನಮ್ಮ ಕಣ್ಣುಮುಂದೆ ಬಂದಾಗ ನಮಗೆ ಪ್ರಮುಖವಾಗಿ ಕಣ್ಣುಮುಂದೆ ಬರುವಂಥದ್ದು ಇಬ್ಬರು ವ್ಯಕ್ತಿಗಳ ಮುಖಗಳು. ಒಬ್ಬರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಮತ್ತೊಬ್ಬರು ಸ್ವಾಮಿ ವಿವೇಕಾನಂದ. ಅವರಿಬ್ಬರ ಪೈಕಿ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಗೌರಿಬಿದನೂರು ತಾಲೂಕಿನಲ್ಲಿ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂಥ ಮತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಶ್ರೀ ಸಿದ್ದರಾಜ ಮಹಾಸ್ವಾಮಿಗಳೇ, ನನ್ನ ಆತ್ಮೀಯರು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂತಹ ದಿನೇಶ್ ಕುಮಾರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಕಾಂತರಾಜರವರೇ, ಜ್ಞಾನ, ಪರಿಶ್ರಮ, ಶಿಸ್ತು, ಸಂಸ್ಕಾರ ಮತ್ತು ಸಾಧನೆಯ ಮಹೋತ್ಸವವನ್ನು ಆಚರಿಸಲು ಬಂದಿದ್ದೇವೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮಗು ಪ್ರತಿಭಾ ಪುರಸ್ಕಾರ ಪಡೆಯುತ್ತೆ ಅಂತಂದ್ರೆ ಅದರಿಂದ ತುಂಬಾ ಕಷ್ಟಗಳಿರುತ್ತೆ. ನಾವು ಶಿಕ್ಷಣದ ಮಹತ್ವವನ್ನು ಹೇಳೋದಾದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನೈಕಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಅಂದ್ರೆ ಈ ಲೋಕದಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದದ್ದು ಮತ್ತೊಂದಿಲ್ಲ ಅನ್ನುವಂಥದ್ದು ನೋಡ್ತೇವೆ. ಶಿಕ್ಷಣವು ಕೇವಲ ಉದ್ಯೋಗ ಪಡೆಯುವ ಸಾಧನ ಅಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ದಾರಿ. ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಲು ಕರೆ ನೀಡಿದ್ದು, ಆನ್ಲೈನ್ ಮೂಲಕ 720 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದರು. ನೋಂದಣಿಯಾಗಿದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು, ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಕಾಂತರಾಜು ಅಧ್ಯಕ್ಷತೆಯನ್ನು ವಹಿಸಿದ್ದರು. ತುಂಬಾ ಮನಸ್ಸಿಗೆ ಸಂತೋಷಕರವಾದಂತಹ ವಿಷಯ, ಮನಸ್ಸಿನಲ್ಲಿ ಆಳವಾದಂತಹ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಒಂದು ಛಲ, ಅದರ ಒಟ್ಟಿಗೆ ಗೌರಿಬಿದನೂರು ತಾಲೂಕಿನ ಎಲ್ಲರೂ 80% 90% ಪ್ರತಿಭಾ ಪುರಸ್ಕಾರ ಮಾಡಿರೋದು ನಾನು ನೋಡಿದ್ದೀನಿ, ಕಂಡಿದ್ದೀನಿ. ಆದರೆ ವಿಭಿನ್ನವಾಗಿ 60%
ಯಾಕಂದ್ರೆ ನನ್ನ ಬಾಲ್ಯದ ಎಜುಕೇಶನ್ ವಿದ್ಯಾಭ್ಯಾಸದಲ್ಲಿ ನಮ್ಮ ತಾಯಿಯವರ ನಿಧಾನ ವಿಷಯದಲ್ಲಿ ನನ್ನ SSLC ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ತಾಯಿ ನಿಧನ ಆದಾಗ ನಾನು ಒಂದು ಸಬ್ಜೆಕ್ಟ್ ಬರೆಯಲ್ಲ, ಫೇಲ್ ನಾನು. ಅದಾದ ನಂತರ ಮಣ್ಣಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಿ ಕೇವಲ 36% ಅಲ್ಲಿ ಪಾಸ್ ಆಗಿ PUCಗೆ ಇದೇ ನಮ್ಮ SSC ಸರ್ಕಾರಿ ಪದವಿ ಕಾಲೇಜಿಗೆ ಸೇರ್ಪಡೆ ಆಗ್ತಾನೆ. ಅದಾದ ನಂತರ ಆಟವನ್ನು ಬಿಡಿದ ಹಾಗೆ SSLC ನನಗೆ ಯಾರು ಪ್ರೋತ್ಸಾಹ ಪಡಿಸಲಿಲ್ಲ. SSLC ವಿದ್ಯಾಭ್ಯಾಸ ಮಾಡುವಾಗ ನನಗೆ ಯಾರು ಒಂದು ಪೆನ್ನು ಒಂದು ಪೆನ್ಸಿಲ್ ಕೊಡಲಿಲ್ಲ. ಆದರೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಒಂದು 60% ಮಾರ್ಕ್ಸ್ ಅನ್ನು ತೆಗೆದುಕೊಂಡ್ರೆ ನನ್ನನ್ನು ಪ್ರೋತ್ಸಾಹ ಪಡಿಸ್ತಾರೆ, ನನಗೂ ಸ್ಟೇಜ್ ಕರೀತಾರೆ ಅಂತ ಹೇಳಿ ನಮ್ಮ ಗೋರಿಕೂರು ತಾಲೂಕಿನಲ್ಲಿ 2001ನೇ ಸಾಲಿನಲ್ಲಿ PUCಯಲ್ಲಿ ಶೇಕಡಾವಾರು 71% ಅನ್ನು ತೆಗೆದುಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಏನಾದರೂ ಮಾಡಿ ಪ್ರತಿಭಾ ಪುರಸ್ಕಾರಕ್ಕೆ ಆ ಪ್ರತಿಭಾ ಪುರಸ್ಕಾರ ನನ್ನ ಜೀವನದಲ್ಲಿ ಆಗ್ಬೇಕಂತೇಳಿ ಕೇವಲ SSLCಯಲ್ಲಿ 36% ತೆಗೆದಿರುವಂಥ ನಾನು PUC ಬರುವಾಗ 71% ತೆಗೆದುಕೊಂಡು ಆ ಪ್ರತಿಭಾ ಪುರಸ್ಕಾರವನ್ನು ನನ್ನ ಜೀವನದಲ್ಲಿ ಸ್ವೀಕಾರ ಮಾಡ್ತೀನಿ. ಯಾಕಪ್ಪ ಇದನ್ನೆಲ್ಲ ಹೇಳ್ತಾ ಇದ್ದಂದ್ರೆ ನಮ್ಮ ಜೀವನದ ಪ್ರಮುಖವಾದಂತಹ ಬದಲಾವಣೆ ಯಾವುದಂದ್ರೆ ಪ್ರೌಢ ವ್ಯವಸ್ಥೆ. ನಮ್ಮ ಪ್ರೌಢ ವ್ಯವಸ್ಥೆಯಲ್ಲಿ ನಾವು ಯಾವುದು ಶಿಕ್ಷಣವನ್ನು ಕಲಿತೀವಿ, ಯಾವುದು ಸಂಬಂಧ ವಿಷಯಗಳಲ್ಲಿ ನಾವು ಕಲಿತೀವಿ, ಯಾವುದು ಲೌಕಿಕವಾದಂಥ ವಿಷಯಗಳನ್ನು ಕಲಿತೀವಿ, ಅದು ನಮ್ಮ ಜೀವನ ಪೂರ್ತಿಯಾಗಿ ಬರುವಂತಹ ಒಂದು ಘಟಕ. ನಂತರ PUC ಆದ ನಂತರ ನಾನು ಅನ್ಯ ಪದ್ಮ ಕಾಲೇಜಲ್ಲಿ DED ಮಾಡ್ಕೊಂಡಿದ್ದೆ. DED ಅಲ್ಲಿ 95% ತಗೊಂಡು 1 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೀನಿ. I am Sayyid Zuha Zainab and I just passed my class 10th. I secured 87% and I feel so proud to come here and honor these prizes. I really thank the organization and the community because here for the first time they are giving for 60 plus who scored 60+% for them also they are giving the awards, and I'm really thankful for you all for all this development. Thank you so much. Hello everyone, my name is Sayyidah Haneen Zainab and I have just passed my 10th standard and I am very thankful for Sankalpa Trust for giving awards more than above who scored above 60+. Thank you so much. 90% ಮಾರ್ಕ್ಸ್ ಬಂದಿರೋರು ಮಾತ್ರ ಸನ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅವರು 60% ಬಂದಿರೋರು ಕೂಡ ನಂಗೆ ಸನ್ಮಾನ ಮಾಡಿದರೆ ಥ್ಯಾಂಕ್ಸ್ ಸರ್. ಇದೆಲ್ಲ ಖುಷಿ ಆಗ್ತಿದೆ ನಮಗೆ, ಹಿಂಗೆಲ್ಲ ಮಾಡಿದ್ದಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. 60% ಮೇಲೆ ಬಂದಿರೋರ್ಗೂ ಮಾಡ್ತಿದ್ದಾರೆ. ಇವಾಗ 90% ಮಾತ್ರ ಬಂದಿರೋರು ಮಾಡಿರೋರಿಗೆ ತೆಗ್ದಿದ್ದೀವಿ, ಆದರೆ ನಮ್ಗೆ ಬಂದಿಲ್ಲ. ಬಟ್ ಇವಾಗ ಎಲ್ಲರೂ ಮಾಡ್ತಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನಾವು ನಗರಗೆರೆ ಹೈಸ್ಕೂಲು, ನಂದು SSLCಯಲ್ಲಿ 66% ಬಂದಿತ್ತು. ಇವ್ರ ಕಡೆಯಿಂದ ನನಗೆ ಸನ್ಮಾನ ಮಾಡಿದ್ರು, ನನಗೆ ತುಂಬ ಖುಷಿ ಆಯಿತು. ಎಲ್ಲ 90% ಮೇಲೆ ಇರೋರಿಗೆ ಸನ್ಮಾನ ಮಾಡಿದ್ರೆ ಸರ್ ಅವರು 60 ಎಬೋ ಇರೋರಿಗೆಲ್ಲ ಸನ್ಮಾನ ಮಾಡಿದ್ರು, ನನಗೆ ತುಂಬಾ ಖುಷಿ ಆಯಿತು. ಸಂಕಲ್ಪ ಟ್ರಸ್ಟ್ ಅವ್ರಿಗೆ ನಾನು ಋಣಿಯಾಗಿರ್ತೀನಿ ಎಂದು ಭಾವಿಸ್ತೀನಿ. ಥ್ಯಾಂಕ್ ಯು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.